ಇಲ್ಲಿ ಸ್ಕ್ರಾಚಸ್ ಆಗಿರೋದು ಇಲ್ಲಿ ಆರ್ಡರ್ ಮಾಡಿಸಿರೋದಕ್ಕೆ ಒಂಚೂರು ಪೇಂಟ್ ಹೊಡಿಸ್ಬೇಕು. ಇವಾಗ ಅದನ್ನು ಮುಗಿಸ್ಕೋತೀವಿ. ಇಲ್ಲಿ ನೋಡಿ ಇಲ್ಲಿ ಸ್ಕ್ರಾಚಸ್ ಸೂಪರ್. ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ತಮ್ನೇಲ್ ಮತ್ತೆ ಟೈಟಲ್ ಇಂದ ಎಲ್ಲರೂ ಗೊತ್ತಿರುತ್ತೆ ಇವತ್ತು ಏನಂತ. ಸೊ ಇವತ್ತು ನನ್ನ ಗಾಡಿಗೆ ಇಂಜಿನ್ ಗಾರ್ಡ್ ಹಾಕ್ಸ್ತಾ ಇದ್ದೀನಿ. ಸೊ ಸುಮಾರು ದಿವಸ ಅನ್ಕೋತಾ ಇದ್ದೆ ಇಂಜಿನ್ ಗಾರ್ಡ್ ಹಾಕ್ಸ್ಬೇಕು ಅಂತ. ಸೊ ಫೈನಲಿ ಇವತ್ತು ಅದನ್ನು ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ನ ಕರ್ಕೊಂಡು ಪ್ರೋ ಬೈಕರ್ಸ್ಗೆ ಹೋಗ್ಬೇಕು. ಸೊ ಆ್ಯಕ್ಚುಲಿ ಗಾಡಿಗೆ ನೆನೆ 4th ಸರ್ವಿಸ್ ಕೂಡ ಮುಗೀತು. 15,000 ಹೊಡೈತೆ ಗಾಡಿ ಇವಾಗ. ಸೊ ಇದು ರಾಯಲ್ ಎನ್ಫೀಲ್ಡ್ ಟಾಕ್ ಲೆಗ್ ಗಾರ್ಡ್ ಮತ್ತೆ ಇಂಜಿನ್ ಗಾರ್ಡ್ ಇದು ಚೆನ್ನಾಗಿದೆ, ಚೆನ್ನಾಗಿ ಬಂತು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಆಲ್ರೆಡಿ ಬಿದ್ದಿ ಬೆಂಡ್ ಆಗ್ಬಿಟ್ಟಿದೆ ಇದು. ಮತ್ತೆ ಇಲ್ಲೆಲ್ಲ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿದೆ. ಎಲ್ಲ ಸ್ಕ್ರಾಚಸ್ ಕೂಡ ನೋಡ್ಬೋದು ನೀವು. ಇದು ಆಫ್ ರೋಡ್ ಮಾಡುವಾಗ ಆಗಿರೋದು. ಸೊ ಏನ್ ಚೇಂಜ್ ಮಾಡಿಸ್ತಾರೆ ಅಂದ್ರೆ ಈಗ ಹಾಕಿರೋದು ಇನ್ನ ಗೇಜ್ ಇದೆ, ಇಷ್ಟು ಕವರ್ ಆಗುತ್ತೆ. ಇದು ಇಲ್ಲೆಲ್ಲ ಕವರ್ ಆಗುತ್ತೆ, ಇಲ್ಲಿ ಕವರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಚೇಂಜ್ ಮಾಡಿಸ್ತಾ ಇರೋದು. ಬಲ್ಕ್ ಆಗೋ ಕಾಣಿಸುತ್ತೆ ಇನ್ನ ಗಾಡಿ ಕೂಡ. ಫಸ್ಟ್ ಸೇಫ್ಟಿ, ಆಮೇಲೆ ಲುಕ್ಸ್. ಸೇಫ್ಟಿ ವೈಸ್ ಕೂಡ ಇನ್ನ ಜಾಸ್ತಿ ಆಗುತ್ತೆ, ಮತ್ತೆ ಲುಕ್ ಅಲ್ಲೂ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಅದು ಹಾಕ್ಸೋದ ಅಂತ ಇದೀನಿ. ಸೊ ಪ್ರೋ ಬೈಕರ್ಸ್ ಹೋಗ್ಬೇಕು, ಅಲ್ಲಿ ಇದೆಯಂತ ಎಂಜಿನ್ ಗಾರ್ಡ್ ತಗೊಂಡು ನೇರ ಇನ್ಸ್ಟಾಲೇಷನ್ ಮಾಡೋದು. ಸೊ ನಾಳೆ ಒಂದ್ ರೈಡ್ ಇದೆ, ಅದಕ್ಕೋಸ್ಕರ ಇವತ್ತೇ ಇನ್ಸ್ಟಾಲ್ ಮಾಡೋಣ ಅಂತ ಮಾಡಿಸ್ತಾ ಇದ್ದೀನಿ. ಇನ್ನೇನ್ ಗುರು, ಇನ್ನೊಂದು ಇವಾಗ ಇಂಜಿನ್ ಗಾಡಿ ಹಾಕಿಸ್ಬಿಟ್ರೆ ಫಾಗ್ ಲ್ಯಾಂಪ್ ಒಂದು ಹಾಕ್ಸ್ಬೇಕಷ್ಟೇ. ಅಷ್ಟು ಹಾಕ್ಸಿದ್ರೆ ಗಾಡಿ ಕಂಪ್ಲೀಟ್ ರೆಡಿ. ಫಾಗ್ ಲ್ಯಾಂಪ್ ಹಾಕ್ಸಿದ್ರೆ ಇಲ್ಲಿಗೆ ಅಥವಾ ಇಲ್ಲಿಗೆ ಹಾಕ್ಸ್ಬೇಕು ಫಾಗ್ ಲ್ಯಾಂಪ್. ಆಯ್ತು. ಸೊ ಇವರೇ ವರ್ಷಿತ್ ಅವರು, ಪ್ರೋ ಬೈಕರ್ಸ್ ಮಂಡ್ಯ. ಬ್ರೋ ಇವಾಗ ಇಂಜಿನ್ ಗಾಡಿ ತೋರಿಸಿದ್ದು ಓಕೆ ನೋಡಿ, ಇಂದ ಇಂಜಿನ್ ಗಾರ್ಡು ನೋಡ್ಬೋದು ನೀವು. ಒಳ್ಳೆ ಗೇಜ್ ಆಗಿದೆ. ಬ್ರೋ ಯಾವ ಕಂಪ್ನಿದು ಇದು? ಬೈಕ್ ವರ್ಲ್ಡ್ ಅನ್ನೋ ಕಂಪ್ನಿದಲ್ಲ ಇದು. 2 ಸೈಜ್ ಇದು ಒಳಗಡೆ ಹೋಗುತ್ತಲ್ಲ ಇಂಜಿನ್, ಇದು ಒಳಗಡೆ ಇಂಜಿನ್ ಮಧ್ಯ ಬಂದು ಕನೆಕ್ಟ್ ಆಗುತ್ತೆ. ಯಾವ್ದು ಸೊ ಇವಾಗ ಇಂಜಿನ್ ಗಾರ್ಡ್ ನೋಡಿ ಇದು ಹೆಂಗೆ ಕೂತ್ಕೊಳ್ಳುತ್ತೆ ಅಂದರೆ ತೋರಿಸ್ತೀನಿ ಬಂದಿದ್ದು. ಹಿಂಗೆ ಕೂರೋದು. ಇಲ್ಲೊಂದು ಬೋಲ್ಟು, ಇಲ್ಲೊಂದು ಮತ್ತೆ ಇಲ್ಲೊಂದು ರಾಡಲ್ಲಿ ಒಂದು ಬೋಲ್ಟ್ ಬರುತ್ತೆ. ರಾಡ್ ಅಲ್ಲೋಗಲ್ಲ, ಇದು ತೆಗಿತಾನೆ, ಇಲ್ಲೋಗೋದು ರಾಡು. ಅದನ್ನು ತೆಗೆದುಬಿಟ್ಟು ರಾಡ್ನ ಆ ಕಡೆಯಿಂದ ಪುಷ್ ಮಾಡ್ಬಿಟ್ಟು ಆ ಕಡೆಗೆ ಈ ಕಡೆಗೂ ಬೋಲ್ಟ್ ಹಾಕ್ತಾರೆ. ಸೂಪರ್. ಸರಿ ಬ್ರೋ, ಓಕೆ ಬಾಯ್, ಥ್ಯಾಂಕ್ ಯು. ನೀಲೇಶ್ ಅವ್ರನ್ನ ಕೇಳಿದೆ ಅನ್ಬಿಡಿ. ಓಕೆ ಬ್ರೋ, ಬಾಯ್. ಗಾಡಿ ಬೀಗ ಇಲ್ಲ, ಗಾಡಿ ಬೀಗ ಇಲ್ಲ. ಹಾಂ ಸರಿ. ಏನು ಕಬ್ಬಣಕಾಯಿ ಎಲ್ಲಿ ಏನು ಮಾಡ್ತೀಯ ಅದನ್ನ ಬ್ರೋ? ಎಷ್ಟಕ್ಕೆ ಸೇಲ್ ಅದು? ಸೊ ಇವಾಗ ತಗೊಂಡಿದ್ದೆಲ್ಲ ಆಗಿದೆ ಕ್ರ್ಯಾಶ್ ಗಾರ್ಡ್ನ. ಇವಾಗ ಹೋಗಿ ಫಿಟ್ ಮಾಡಿಸ್ಬೇಕು. ಮಾಮೂಲಿ ಮೊಬೈಲ್ ಹೋಲ್ಡರ್ ಫಿಟ್ ಮಾಡಿಸಿದ್ನಲ್ಲ, ಅಲ್ಲೋಗಿ ಫಿಟ್ ಮಾಡಿಸ್ಬಿಡ್ತೀನಿ. ನಂಗೆ ಹತ್ರನೂ ಇದ್ದಾರೆ ಇಲ್ಲಿ, ಅದಕ್ಕೇ. ಬೈ ಹಾಕ್ಲ ಒಳಗಡೆ ಹೇಳಿ, ಆಮೇಲೆ ನೀನು ಬಿದ್ದೋದ್ಯೋ. ಊಟ ಆಯ್ತಾ ಬೈ? ಇಲ್ಲಿಗೆ ಬರ್ತದೆ ನೋಡಿ ಒಂದು. ಇದೆ ಈ ಥರ ಕುತ್ಕೋತದ ನೋಡಿ ಬೈ, ನೋಡೋದು.
ಸೊ ಫಿಟ್ ಆಗಿದೆ ಇವಾಗ ಇಂಜಿನ್ ಗಾರ್ಡು ನೋಡ್ಬೋದು ನೀವು. ಬಿಡೋಣ, ಥ್ಯಾಂಕ್ ಯು. ಸೊ ಈ ಥರ ಕಾಣಿಸ್ತಾ ಇದೆ ಲುಕ್ಕು. ಓಕೆ, ಸೂಪರ್. ಹೆವಿ ಬಲ್ಕಾಗಂತೂ ಕಾಣಿಸ್ತಾ ಇದೆ ಗಾಡಿ ಇವಾಗ. ಏನಿಸ್ತದೆ? ಹಾಂ, ಹೋಗೋಣ ಇವಾಗ, ಬನ್ನಿ. ಹೋಗ್ತಾ ಹೋಗ್ತಾ ಮಾತಾಡೋದ. ನನಗೆ ಫೀಲಲ್ಲಿ ಏನು ಅನಿಸ್ತೈತೆ ಅಂದರೆ ಸ್ಟೇಬಲ್ ಆಗೈತೆ ಗಾಡಿ ಅನಿಸ್ತೈತೆ, ವೆಯ್ಟ್ ಆಗಿರೋದಕ್ಕೆ. ಕಡೆ ತೋರಿಸ್ಬಿಟ್ಟು ಹೋಗೋದು. ಫಿಟ್ ಮಾಡಿದ್ರು ಮಫ್ತ ಹತ್ರನೇ. ಹೆಂಗೆ ಕಾಣಿಸ್ತೈತೆ ನೋಡಿ. ಇದೊಂದು ಫಾಗ್ ಲ್ಯಾಂಪ್ ಒಂದು ಹಾಕ್ಸ್ಬಿಡ್ಬೇಕಷ್ಟೇ. ನೋಡಿ ಸಾಕಾದೈತೆ ಗಾಡಿ ಇವಾಗ. ಸೂಪರ್. ಯಾವ್ದನಾ? ವೆಯ್ಟ್ ಇಲ್ಲ ಅಷ್ಟೇ ಅದು. ಅದೇ ಟ್ಯಾಂಕ್ ಪ್ರೊಟೆಕ್ಟರ್ ಮಾಡಿಸ್ಕೋಬೇಕೈತೆ, ಸಾಲ್ಡ್ರು ಮಾಡಿಸ್ಬಿಟ್ಟು. ಸಾಲ್ಡ್ರು ಅಲ್ಲಿಗೆ ಹಾಕ್ಸ್ಬಿಡ್ಬೇಕಷ್ಟೇ ಅದನ್ನ. ಹಾಂ, ನೀವು ಫಸ್ಟ್ ಇಟ್ಟಿದ್ರಲ್ಲ ಅದೇ ಕರೆಕ್ಟು. ಹಾಂ, 15,000. ಕರೆಕ್ಟಾಗಿ ಮುಂದಿನ ತಿಂಗಳು 27ಕ್ಕೆ 1 ವರ್ಷ ಗಾಡಿಗೆ. ನಾನು ಬೆಂಗಳೂರು ಮೈಸೂರನ್ನ ಕ್ಲೀನಾಗಿ ತೋರಿಸ್ತೀನಿ ನನ್ನ ಗಾಡಿ. ಸರಿ ಬ್ರೋ, ಸಿಗದಾ? ಬಾಯ್, ಫೋನ್ ಮಾಡ್ತೀನಿ. ಬಾಯ್ ಬ್ರೋ. ಸೊ ಆ್ಯಕ್ಚುಲಿ ಇದು ಸ್ಟಾಕ್ ಲೆಗ್ ಗಾರ್ಡು. ಸೊ ಇದು ವೇಸ್ಟ್ ಆಯ್ತು ಅಂದ್ಬಿಟ್ಟು ಇದನ್ನು ಏನೋ ಮಾಡ್ತಾಯಿದ್ದೀವಿ, ಸಾಲ್ಡ್ರ್ ಮಾಡಿಸ್ಬಿಟ್ಟು ಅಲ್ಲೇ ಹಾಕ್ಸೋಕ್ಕೆ. ಇದು ಪೂರ್ತಿ ಆದಮೇಲೆ ತೋರಿಸ್ತೀನಿ ನೋಡಿ ಹೆಂಗೆ ಕೂತಿರುತ್ತೆ ಅಂತ. ಓಕೆ, ಫೈನಲ್ ಕೆಲಸ ಮುಗಿದಿದೆ ನೋಡಿ, ಹಿಂಗೆ ಕಾಣಿಸ್ತಿದೆ. ಸೊ ಇಲ್ಲಿ ಸ್ಕ್ರ್ಯಾಚಸ್ ಆಗಿರೋದು, ಇಲ್ಲಿ ಸಾಲ್ಡ್ರ್ ಮಾಡಿಸಿರೋದಕ್ಕೆ ಒಂಚೂರು ಪೇಂಟ್ ಹೊಡಿಸ್ಬೇಕು. ಇವಾಗ ಹೋಗಿ ಅದನ್ನು ಮುಗಿಸ್ಕೋತೀವಿ. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಚಸ್ ಹಳೆ ಸ್ಟಾಕಲ್ಲಿ ಆಗಿದ್ದು ಆಫ್ ರೋಡ್ ಮಾಡಿ ಈಗ ಇಲ್ಲೆಲ್ಲ ಪೇಂಟ್ ಹೊಡಿಸ್ಬಿಡ್ತೀವಿ.